ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಜಿಲ್ಲಾಡಳಿತದ ನೇತೃತ್ವದಲ್ಲಿ ಮುಂದಿನದಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಹೇಳಿ ನಾನು ಇದು ಬುದ್ಧರ ಭಾವಚಿತ್ರಕ್ಕೆ ಕ್ಯಾಂಡಲ್ ಲ್ಯಾಂಪಿಂಗ್ ಮಾಡುವುದರ ಮುಖಾಂತರ ಸಂದರ್ಭದಲ್ಲಿ ಈ ಬೌದ್ಧ ಧರ್ಮ ಉದಾಹರಣೆ ಅವರ ಪ್ರಪ್ರಥಮ ಭಗವಾನ್ ಬುದ್ಧನ ಉಪದೇಶ ಇಷ್ಟೇ: ಮನುಷ್ಯರನ್ನು ಮನುಷ್ಯರನ್ನಾಗಿ ಕಾಣುವಂಥದ್ದು, ಆಸೆಗಳನ್ನು ಬಿಟ್ಟುಕೊಡುವಂಥದ್ದು, ಸತ್ಯವನ್ನು ಪ್ರತಿಪಾದಿಸುವುದು, ಅಹಿಂಸೆಯನ್ನು ಪ್ರತಿಪಾದಿಸುವುದು, ಇಡೀ ಜಗತ್ತನ್ನ ವಿಶ್ವಶಾಂತಿಯಾಗಿರುವಂಥದ್ದು ಹೇಳಿದಂಥ ಬೌದ್ಧ ಧರ್ಮ. ನಾವೆಲ್ಲರೂ ಕೂಡ ತುಂಬ ಗಂಭೀರವಾಗಿ ಯೋಚನೆ ಮಾಡಬೇಕಾದಂತಹ, ಅಧ್ಯಯನ ಮಾಡಬೇಕಾದಂತಹ, ಬುದ್ಧರ ಮಾರ್ಗದಲ್ಲಿ ನಾವು ನಡಿಬೇಕಾಗಿರ್ತಕ್ಕಂತಹ, ನಮ್ಮ ನಡೆನುಡಿಗಳಲ್ಲಿ, ನಮ್ಮ ವ್ಯಕ್ತಿತ್ವದಲ್ಲಿ, ನಮ್ಮ ಬದುಕಿನಲ್ಲಿ ಅವುಗಳನ್ನು ಅಳವಡಿಸಿಕೊಳ್ಳಬೇಕಾಗಿರ್ತಕ್ಕಂತಹ ಅನಿವಾರ್ಯತೆಯನ್ನು ಇದು ಹೇಳುತ್ತೆ. ಹಳೆ ದನಕ್ಕೆ ಮಟ್ಟಿಗೆ ನಿಮ್ಗಳನ್ನು ಭೇಟಿಯಾಗಿ ವಿಶೇಷವಾಗಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಹಾಕಾರ ಬಂದ್ವಿ. ಹಳೆ ದನಕ್ಕೆ ಮಟ್ಟಿಗೆ ನಿಮ್ಗಳನ್ನು ಭೇಟಿ. Formation of a new revenue unit is prohibited from July 1st. June 30ಗೆ ಏನ್ ಮಾಡ್ತೀರಿ ಅಷ್ಟೇ. ಅದಾದ್ಮೇಲೆ 2 ವರ್ಷ ಆಗುತ್ತೆ ಅದು ಲಿಫ್ಟ್ ಆಗಕ್ಕೆ. ಇಲ್ಲಿ ಓಪನ್ ಇರೋವಾಗ ಈ ಕಾಲಮ್ಗೂ ಆ ಕಾಲಮ್ಗೂ ನೋಡಿ ಏರಿಯಾದಲ್ಲಿ 1 ಇಂಚು ಯೂಸಬಲ್ ಇಲ್ಲ. ಬಟ್ ಇಲ್ಲಿ ಕಟ್ಟಿದೀವಿ. ಏನಾದ್ರೂ ಜಸ್ಟಿಫಿಕೇಶನ್ ಇದ್ರೆ ಹೇಳಿ. ಅಂಥ ಪ್ರಕರಣಗಳನ್ನು ಈಗ ಸರ್ಕಾರನೇ ಕೈಗೆತ್ತಿಕೊಂಡು ರೈತರ ಅರ್ಜಿಗೂ ಕಾಯದೆ ನಾವೇ ಜನರ ಮನೆ ಬಾಗಿಲಿಗೆ ಹೋಗಿ ದುರಸ್ತು ಪೋಡಿಯನ್ನು ಮಾಡಿಕೊಡ್ತಕ್ಕಂತಹ ನನ್ನ ಭೂಮಿ ಅನ್ನುವಂಥ ಕಾರ್ಯಕ್ರಮವನ್ನು ಕೂಡ ನಾವು ಆರಂಭ ಮಾಡಿದ್ದೇವೆ. ಇವು ಕಂದಾಯ ಇಲಾಖೆಯಲ್ಲಿ ನಡೀತಾ ಇರತಕ್ಕಂಥ ಕೆಲವೊಂದು ಪ್ರಮುಖ ಕಾರ್ಯಕ್ರಮಗಳು. ತಾಲೂಕು ಆಫೀಸಲ್ಲಿ AC ಆಫೀಸು, DC ಆಫೀಸು, ಸಬ್ ರಿಜಿಸ್ಟ್ರಾರ್ ಆಫೀಸು, ಸರ್ವೆ ಆಫೀಸಲ್ಲಿ ಅನೇಕ ಮೂಲ ದಾಖಲೆಗಳಿದ್ದಾವೆ. ಅವು ಕೆಲವು ಜನ ಅರ್ಜಿ ಹಾಕಿದಾಗ ಟೈಮ್ಗೆ ಜನರ ಕೈಗೆ ಸಿಗೋದಿಲ್ಲ. ತಾಲೂಕು ಆಫೀಸಲ್ಲಿ ಇದನ್ನು ಭೂ ಸುರಕ್ಷಾ ಅಂತ ಅಭಿಯಾನವನ್ನು ಆರಂಭ ಮಾಡಿದ್ದೇವೆ. ಸುಮಾರು ಒಂದು 80ರಿಂದ 100 ಕೋಟಿ ಪುಟಗಳು ಅಂತಿಮವಾಗಿ ನಾವು ಗಣಕೀಕರಣ ಮಾಡಬೇಕಾಗುತ್ತೆ. ಅದರಲ್ಲಿ ಈಗಾಗಲೇ 20 ಕೋಟಿಗಿಂತ ಹೆಚ್ಚು ಪುಟಗಳನ್ನು ಆಗಲೇ ಗಣಕೀಕರಣ ಮಾಡಿದ್ದೇವೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.